ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ನಿಕಲ್ ಇಂಜಿನಿಯರಿಂಗ್ 26. ಸೊ ಇವತ್ತು ನಾವು ಕಲಿಯಕೊಂಡಿರೋದು ಮ್ಯಾಥಮೆಟಿಕ್ಸ್ ಸೆಕೆಂಡ್ ಸೆಮಿಸ್ಟರಿಂದು. ಸೊ ಅದು M2 ಅಂತ ಕರಿತೀವಿ, ರೈಟ್? ಸೊ ಅದರಲ್ಲಿ ಫಸ್ಟ್ ಮಾಡ್ಯೂಲ್ ಬಂದ್ಬಿಟ್ಟು ಇಂಟಿಗ್ರಲ್ ಕ್ಯಾಲ್ಕುಲಸ್. ಈ ಇಂಟಿಗ್ರಲ್ ಕ್ಯಾಲ್ಕುಲಸಲ್ಲಿ ದೇರ್ ಆರ್ ಟೂ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಅಲ್ಲ, ಸಿಲೆಬಸಲ್ಲಿ ಇರೋದೇ 2 ಟಾಪಿಕ್ಸ್, ಆಯಿತಾ? ಸೊ ಅದರಲ್ಲಿ ಮಲ್ಟಿಪಲ್ ಇಂಟಿಗ್ರಲ್ಸ್ ಅಂತ ಫಸ್ಟ್ ಟಾಪಿಕ್ ಇದ್ದರೆ, ಸೆಕೆಂಡಲ್ಲಿ ಬೀಟಾ ಮತ್ತು ಗಾಮಾ ಫಂಕ್ಷನ್ಸ್ ಅಂತ ಇದೆ. ಸೊ ಇದರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ವಿಚ್ ಇಸ್ ಮಲ್ಟಿಪಲ್ ಇಂಟಿಗ್ರಲ್ಸ್. ಅದ್ರಾಗ ಫಸ್ಟ್ ಟಾಪಿಕ್ ಯಾವುದು ಅಂದರೆ ಇವ್ಯಾಲ್ಯುಯೇಷನ್ ಆಫ್ ಡಬಲ್ ಆ್ಯಂಡ್ ಟ್ರಿಪಲ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಅದರಲ್ಲಿ ಡಬಲ್ ಇಂಟಿಗ್ರೇಷನಿಂದ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫೈನ್, ಲೆಟ್ ಮಿ ಸ್ಟಾರ್ಟ್. ಸೊ ಅದ್ರಾಗ ಫಸ್ಟ್ ಕ್ವಶನ್ ಯಾವ ರೀತಿ ಇರುತ್ತೆ ಆ್ಯಂಡ್ ಹೌ ಯು ಹ್ಯಾವ್ ಟು ಅಪ್ರೋಚ್ ಅಂತ ನೋಡೋಣ. ಸೊ ಫಸ್ಟ್ ಒನ್ ವಿಚ್ ಈಸ್ ಇಂಟಿಗ್ರೇಷನ್ ಆಫ್ 0 to 1 ಆ್ಯಂಡ್ ಇಂಟಿಗ್ರೇಷನ್ ಆಫ್ x to root x into y dy ಇಂಟು dx. ಸೊ ಈ ರೀತಿ ಕ್ವಶನ್ ಇರುತ್ತೆ. ಇದು ನೋಡಿದ ತಕ್ಷಣ ಒಂಥರ ಅಜೀಬ್ ಸ ಫೀಲಿಂಗ್ ಆಗುತ್ತೆ ನಮಗೆ. ಸೊ ಅದನ್ನೆಲ್ಲ ಅಜೀಬ್ ಸ ಫೀಲಿಂಗ್ ಎಲ್ಲ ಬಿಟ್ಟು ಇದು ನೋಡೋಣ. ಈಗ ಈ ರೀತಿ ಇದೆ ಅಂತ ಅಂದರೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ. ಸೊ ಫಸ್ಟ್ ಒಂದಿದು ಕೋರ್, ಇದು ಎಕ್ಸ್ ವೈ ಅನ್ನೋದು ಒಂದು ಟರ್ಮ್ ನಾವಿಲ್ಲಿ ಕೆಲಸ ಮಾಡಬೇಕಾಗಿರೋದು, ಆಯಿತಾ? ಸೊ ಅದ್ರದ್ದು ರೈಟ್ ಹ್ಯಾಂಡ್ ಸೈಡ್ ಏನಿರ್ತೈತಿ, ಇದು ಫಸ್ಟ್ ರೈಟ್ ಹ್ಯಾಂಡ್ ಸೈಡ್, ಇದ್ರದ್ದು ಸೆಕೆಂಡ್ ರೈಟ್ ಹ್ಯಾಂಡ್ ಸೈಡ್, ಇದ್ರದ್ದು ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್, ಇದ್ರ ಸೆಕೆಂಡ್ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ಓಕೆ. ಇದನ್ನು ಈ ರೀತಿ ಮ್ಯಾಚ್ ಮಾಡಿ, ಸಿಂಪಲ್ ಅಲ್ವಾ? ಸೊ ಹಾಗಂದ್ರೆ ಇಲ್ಲಿ ಯಾವುದಕ್ಕೆ ಮ್ಯಾಚ್ ಮಾಡಿದ್ದೀವಿ ನಾವು ಇದನ್ನ ಇಂಟಿಗ್ರೇಷನ್ ಡಿ ವೈಗೆ ಮ್ಯಾಚ್ ಮಾಡಿದ್ದೀವಿ, ಅಂದರೆ ವೈ. ಯು ರಿಮೆಂಬರ್ ವೈ. ಸೊ ಇಲ್ಲಿ ನಾವು ಏನು ಬರೀಬೇಕು, y = x ಅಂತ ತಗೊಳ್ಳಿ. ನೆಕ್ಸ್ಟ್ ಬರೋದು ಯಾವುದು, ಡಿ ಎಕ್ಸ್. ಇದು ನಾವು ಎಲ್ಲಿಗೆ ಮ್ಯಾಚ್ ಮಾಡಿದ್ವಿ, ಈ ಇಂಟಿಗ್ರೇಷನಿಗೆ ಮ್ಯಾಚ್ ಮಾಡಿದ್ವಿ, ಅಂದರೆ x = 0. ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ. ಇದಾದಮೇಲೆ ನಾವು ಯಾವ ರೀತಿ ನೆಕ್ಸ್ಟ್ ಅಪ್ರೋಚ್ ಹೆಂಗೆ ಮಾಡಬೇಕು ಅಂತ ನೋಡೋಣ, ಆಯಿತಾ? ಈಗ √x xy dy dx. ಫಸ್ಟ್ ಸ್ಟೆಪ್ ಏನಂದರೆ ಈ ಕೋರ್ ಇದೆಯಲ್ಲ, ಈ ಟಾಪಿಕ್ನಷ್ಟೇ ನಾವು ಕಣ್ಣಲ್ಲಿ ಕಾಣ್ತಿದೆ, ಇನ್ನು ಬಿಟ್ಟಿದ್ದು ಏನೂ ಕಾಣ್ತಿಲ್ಲ ಅಂತ ತಿಳ್ಕೊಬಿಡಿ. ಸೊ ನಮಗೆ ಕಾಣ್ತಿರೋದೇನೆ x to √2 x into y dy, ಇದಿಷ್ಟೇ ನಮಗೆ ಕಾಣ್ತಾ ಇರೋದು. ಫೈನ್, ಅರ್ಥ ಆಯ್ತಾ? ಹಾಗಂತ ಅಷ್ಟೇ ಬರೋದಲ್ಲ, ಇಟ್ಸ್ ಜಸ್ಟ್ ಅ ವರ್ಕ್, ಇಟ್ಸ್ ಅನ್ ಎಕ್ಸ್ಟ್ರಾ ವರ್ಕ್ ಅಷ್ಟೇ, ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಲ್ಲ. ದಿಸ್ ಫಸ್ಟ್ ಸಮ್, ರೈಟ್? ಸೊ ನಾನು ನೆಕ್ಸ್ಟಲ್ಲಿ ಏನು ಮೆನ್ಷನ್ ಮಾಡ್ತೀನಿ, i = ಇಲ್ಲಿ ಏನು ಬರ್ತಿದ್ದೀನಿ ಸೇಮ್ i = ಸೇಮ್ ಇದನ್ನೇ ಬರಿತೀನಿ, ಸೇಮ್ ಹೆಂಗಿದೆ ಹಂಗೆ i = ಹಾಕಿ ಬರಿತೀನಿ dy into dx, ಆಯಿತಾ? ಸೊ ನಾನು ಇಲ್ಲಿ ಏನಂದ್ವಿ, ಫಸ್ಟ್ ಈ ಟರ್ಮ್ನ ನಾನು ಸಾಲ್ವ್ ಮಾಡಬೇಕು, ಅದಾದಮೇಲೆ ಈ ಟರ್ಮ್ನ ನಾನು ಸಾಲ್ವ್ ಮಾಡಬೇಕು ಅದರದ್ದು ಇಂಟಿಗ್ರೇಷನ್ ಜೊತೆಗೆ. ಸೊ ಈ ಲಿಮಿಟ್ಸು ತೆಗೆದ್ಬಿಡು ಟು ಅಗೇನ್ ಮಚ್ ಮೋರ್ ಸಿಂಪ್ಲಿಫೈ x y dy. ಇಲ್ಲಿ ಇಂಟಿಗ್ರೇಷನ್ ಸ್ವಲ್ಪ ನೆನಪು ಮಾಡ್ಕೋಬೇಕು, ಏನಂದರೆ ಇಂಟಿಗ್ರೇಷನ್ ಆದಮೇಲೆ ಯಾವ ಟರ್ಮ್ ಇದೆ, ಡಿ ವೈ ಟರ್ಮ್ ಇದೆ. ಅಂದರೆ ನಾನು ವೈಗೆ ಸಂಬಂಧಪಟ್ಟಿದ್ದ ಕೆಲಸ ಅಷ್ಟೇ ಮಾಡಬೇಕು, ಎಕ್ಸ್ ಹೆಂಗಿದೆ ಹಂಗೆ ಇಡಬೇಕು. ಅಂದರೆ ಇಂಟಿಗ್ರೇಷನಲ್ಲಿ ಏನಾಗುತ್ತೆ, ಈಗ ಡಿ ವೈ ಇದೆ ಅಂದರೆ ನಾನು ವೈ ಟರ್ಮ್ಸಲ್ಲಿ ಮಾತ್ರ ಅದನ್ನ ಇಂಟಿಗ್ರೇಷನ್ ಮಾಡಬೇಕು, ಆಯಿತಾ? ಈ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಎಕ್ಸ್ ಇತ್ತು, ಇಲ್ಲಿ ಡಿ ವೈ ಇತ್ತು ಅಂದರೆ ನಾನು ಏನು ಮಾಡಬೇಕು, x into y ಆಗುತ್ತೆ. ಯಾಕಂದ್ರೆ ನಾನು y ಸೇರಿಸ್ತೀನಿ, ಇಲ್ಲಿ ನನಗೇನು ಇಲ್ಲ ಅಂದರೆ ಇಲ್ಲಿ ನಾನು 1 ಕನ್ಸಿಡರ್ ಮಾಡು. ಸೊ 1ಗೆ ಏನು ಮಾಡ್ತೀನಿ, y ನ ಕನ್ಸಿಡರ್ ಮಾಡ್ತೀನಿ. ಆಲ್ರೆಡಿ y ಇದೆ. y ಇದ್ದಾಗ ನಮ್ಗೆ ಇಂಟಿಗ್ರೇಷನ್ ಆದಮೇಲೆ ಏನಂತ ಆನ್ಸರ್ ಬರ್ತೈತಿ, ವಿಚ್ ಇಸ್ y n+1 / n+1 ಅಂತ ಆನ್ಸರ್ ಬರುತ್ತೆ. ಅಂದರೆ ಇಲ್ಲಿ y to the power ಏನಿದೆ 1 ಇದೆ, ಅಂದರೆ 1 + 1 is 2 / n+1 is which is 1 + 1 again which is 2. ಈ ಥರ ಗೊತ್ತಾಯಿತು. ಬಟ್ ಇಲ್ಲಿ ನಾವೇನು ಲಿಮಿಟ್ಸ್ ಹಾಕಿಲ್ಲ, ಬಟ್ ಇಲ್ಲಿ ಲಿಮಿಟ್ಸ್ ಇದೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಈ ಫಸ್ಟ್ ಇಂಟಿಗ್ರೇಷನ್ ನಮ್ಗೆ ಸಂಬಂಧನೇ ಇಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾನೆ ಇಲ್ಲ ಅಂತ ಬರೆದ್ಬಿಡಿ, ಆಯಿತಾ? ಸೊ ಇಂಟಿಗ್ರೇಷನ್ ಮಾಡಿದಾಗ ನನಗೆ ಆನ್ಸರ್ ಏನು ಬಂತು, xy² / 2 ಬಂತು. ಸೇಮ್ ಬರೀರಿ, xy² / 2. ಲಿಮಿಟ್ಸ್ ಫಸ್ಟ್ ನೋಡಬೇಡಿ, ಲಿಮಿಟ್ಸ್ ಆಮೇಲೆ ನೋಡಿ. ಈಗ ಲಿಮಿಟ್ಸ್ ನೋಡಿ, ಏನು ಲಿಮಿಟ್ಸ್ ಇದೆ, ಎಕ್ಸಿಂದ √x ಇದಿಷ್ಟು ಟರ್ಮ್ ಸಾಲ್ವ್ ಮಾಡಿದೆ. ಉಳಿದಿರೋದೇನು ಡಿ ಎಕ್ಸ್ ಹೆಂಗೈತಿ ಹಂಗೆ ಬರೀಬೇಕು, ಆಯಿತಾ? ಆಮೇಲೆ ಇದಾದಮೇಲೆ ನೆನಪು ಹಾರಬೇಡ್ರಿ, ನಾವಿಲ್ಲಿ ಇಂಟಿಗ್ರೇಷನ್ ಮಾಡಿರೋದು ಡಿ ವೈಗೆ ಅಂತ. ಅಂದರೆ ಇಲ್ಲಿ ಕೂಡ ವೈನ ಅಷ್ಟೇ ನೋಡಬೇಕು. ಅಂದರೆ ಇಂಟಿಗ್ರೇಷನ್ x = 0 1 x/2 ಏನಾಗುತ್ತದು, ನಮಗದು ಕಣ್ಣಿಗೆ ಕಾಣ್ತಿಲ್ಲ, ಏನದು ಕಾನ್ಸ್ಟೆಂಟ್. ಉಳಿದಿರೋದೇನು y².
ವೈ ಸ್ಕ್ವೇರಿಗೆ ಮಾತ್ರ ಲಿಮಿಟ್ಸ್ ಅಪ್ಲೈ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ, ಕಾನ್ಸ್ಟೆಂಟ್ ರೀತಿ ಆ್ಯಕ್ಟ್ ಆಗುತ್ತೆ. ಅರ್ಥ ಆಯಿತಾ? ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಷ್ಟೇ. ಆಮೇಲೆ ಇಂಟಿಗ್ರೇಷನ್ ಎಕ್ಸ್ ಈಕ್ವಲ್ಸ್ ಟು 0 1 x/2 ಅದೇನು ಕಾನ್ಸ್ಟೆಂಟು ಇಲ್ಲಿ ನೋಡಿ. ಈಗ ನಾನು ವೈ ಬದಲಿ ಫಸ್ಟು ರೂಟ್ ಎಕ್ಸ್ನ ಹಾಕ್ತೀನಿ ಮೈನಸ್ ಆಮೇಲೆ ಎಕ್ಸ್ನ ಹಾಕ್ತೀನಿ. ಅಂದರೆ ವೈ ಸ್ಕ್ವೇರ್ ಫಸ್ಟು ಏನು ಹಾಕ್ತೀನಿ, ರೂಟ್ ಎಕ್ಸ್ ಹಾಕ್ತೀನಿ ವೈ ಬದಲಿ. ಇದು ವೈ ಅನ್ಕೋಣ, ಅದಕ್ಕೆ ಸ್ಕ್ವೇರ್ ಇದೆ, ಮೈನಸ್ ಲೋವರ್ ಲಿಮಿಟಲ್ಲಿ ಏನಿದೆ ವೈ ಸ್ಕ್ವೇರ್ ಅಂದರೆ ಬರೀ ಎಕ್ಸ್ ಇದೆ ಇಲ್ಲಿ, ಸೊ ಬರೀ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎಕ್ಸ್ ರೂಟ್ ಎಕ್ಸ್ ಇದೆ ಅಂದರೆ ಎಕ್ಸ್ ಟು ದಿ ಪವರ್ 1/2 ಇಂಟು 2 ಮೈನಸ್ ವೈ ಎಕ್ಸ್ ಸ್ಕ್ವೇರ್ ಇದೆ. ಸೊ ಅದು ನನಗೆ ಮತ್ತೆ ಸಿಂಪ್ಲಿಫೈ ಮಾಡಿದಾಗ ಏನು ಬರ್ತೈತಿ, ಎಕ್ಸ್ ಟು ದಿ ಪವರ್ 1 ಬರ್ತೈತಿ, ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಅಗೇನ್, ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಅದನ್ನು ಅಪ್ಲೈ ಮಾಡಿದಾಗ ನನಗೇನು ಬರ್ತೈತಿ ಅಂತ ನಾನೀಗ ತೋರಿಸ್ಬೇಕು, ವಿಚ್ ಈಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇಂಟು ಡಿ ಎಕ್ಸ್ ಅಂತ ಉಳಿತೈತಿ. ಫೈನ್. ಸೊ ಇದನ್ನು ನಾನು ಏನು ಮಾಡ್ತೀನಿ, ಒಳಗಡೆ ಮಲ್ಟಿಪ್ಲೈ ಮಾಡ್ಕೊತೀನಿ. ಅಂದರೆ ಇಂಟಿಗ್ರೇಷನ್ ಎಕ್ಸ್ ಈಕ್ವಲ್ಸ್ ಟು 0 1 ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇದೇನಿದೆ ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ, ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 2 ಹೋಲ್ ಆಫ್ ಡಿ ಎಕ್ಸ್. ಈಗ ನಾನು ಏನು ಮಾಡ್ತೀನಿ, ಈ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡ್ತೀನಿ. ಅಗೇನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡಬೇಕಾದ್ರೆ 1/2 ಇಲ್ಲಿ ಹೊರಗಡೆ ತೆಗೀರಿ. ಈ ಪಾಯಿಂಟಲ್ಲಿ ಏನಿದೆ 1/2ನ ಕಾನ್ಸ್ಟೆಂಟಾಗಿ ಆ್ಯಕ್ಟ್ ಆಗುತ್ತೆ, ಕಾನ್ಸ್ಟೆಂಟ್ಗೂ ನಮಗೂ ಸಂಬಂಧ ಇಲ್ಲ. ಸೊ 1/2 ಹೆಂಗಿದೆ ಹಾಗೆ ಬರೀರಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಆಗುತ್ತೆ, ಮೈನಸ್ ಮತ್ತು ಅಗೇನ್ 1/2 ಕಾಮನ್ ತೆಗೀರಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4 ಆಗುತ್ತೆ. ಫೈನ್, ಇದಾಯಿತು. ಬಟ್ ಇದಕ್ಕೊಂದು ಏನಿದೆ, ಲಿಮಿಟ್ಸ್ ಇದೆ 0 to 1. ಸೊ 0 to 1 ಅಂತ ಅಪ್ಲೈ ಮಾಡಿ. ಆಮೇಲೆ ಇಲ್ಲಿ ಇನ್ನೊಂದು ಕಾನ್ಸ್ಟೆಂಟ್ ಸಿಗ್ತು, ಇಲ್ಲಿ 1/3 ಕಾನ್ಸ್ಟೆಂಟ್ ಐತಿ, ಇಲ್ಲಿ 1/4 ಕಾನ್ಸ್ಟೆಂಟ್ ಐತಿ. ಮಲ್ಟಿಪ್ಲೈ ಮಾಡಿ ಹೊರಗೆ ತೆಗೀರಿ. ಅಂದರೆ 2 into 3 ವಿಚ್ ಇಸ್ 6 ಅಲ್ವಾ. ಆಮೇಲೆ ಎಕ್ಸ್ ಕ್ಯೂಬ್ ಇದೆ, ಅದನ್ನು ಮತ್ತೆ ಸಪ್ರೇಟಾಗಿ ಲಿಮಿಟ್ಸ್ ಅಪ್ಲೈ ಮಾಡೋಣ, ವಿಚ್ ಇಸ್ 0 to 1 ಮೈನಸ್ 2 into 4 is 8 1/8 ಎಕ್ಸ್ ಟು ದಿ ಪವರ್ 4 ವಿಚ್ ಈಸ್ 0 to 1 ಲಿಮಿಟ್ಸ್ ಇದು. 1/6 ಹೆಂಗಿದೆ ಹಾಗೆ. ಸೊ ಫಸ್ಟು 1 ಹಾಕಬೇಕು ಎಕ್ಸ್ ಬದಲಿ, ಆಮೇಲೆ 0 ಹಾಕಬೇಕು ಎಕ್ಸ್ ಬದಲಿ, ಆಯಿತಾ. ಸೊ 1 ಕ್ಯೂಬ್ ಏನಾಗುತ್ತೆ 1 ಆಗುತ್ತೆ, 0 ಕ್ಯೂಬ್ ಏನಾಗುತ್ತೆ 0 ಆಗುತ್ತೆ, ಮೈನಸ್ 8. ಆಮೇಲೆ 1 to the power 4 ಏನಾಗುತ್ತೆ, ಅಗೇನ್ 1, ದೆನ್ 0 to the power 4 ಏನಾಗುತ್ತೆ 0. ಸೊ ಇಲ್ಲಿ ನನಗೇನು ಸಿಕ್ತು, ವಿಚ್ ಈಸ್ ವಿಚ್ ಈಸ್ 1/6 ಮೈನಸ್ 1/8 ಸಿಕ್ತು. ಸೊ ಇದನ್ನು ನಾನು ಏನು ಮಾಡ್ತೀನಿ, ಎಲ್ ಸಿ ಎಮ್ ತೊಗೊತೀನಿ. ಇದು 4 ಜಾ, ಇದು 3 ಜಾ ಆಗುತ್ತೆ. ಸೊ 4 - 3 ಡಿವೈಡೆಡ್ ಬೈ 24 ಆಗುತ್ತೆ, ವಿಚ್ ಈಸ್ 1/24. ಇದು ಆನ್ಸರ್. ಇದನ್ನು ನಾವು ರಿಪ್ರೆಸೆಂಟ್ ಮಾಡಬೇಕು. ಸೊ ಇನ್ನೊಂದು ಸರಿ ನೋಡಿ, ದೆನ್ ಯು ವಿಲ್ ಬಿ ವೆರಿ ಕನ್ಫರ್ಮ್ ಆ್ಯಂಡ್ ವೆರಿ ಈಸಿ ಟು ಡೂ. ಸೊ ಇದನ್ನು ಒಂದು 3 to 4 ಇದೇ ಥರ ಕ್ವಶನ್ಸ್ ಮಾಡಿದಾಗ ವಿಲ್ ಬಿ ಪರ್ಫೆಕ್ಟ್ ವಿತ್ ದ್ಯಾಟ್. ಓಕೆ, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.